ನಮಸ್ಕಾರ ರೈತರಿಗೆ. ಇವತ್ತು ನಾವು ಬಂದಿವ್ರಿ ಮೆಕ್ಕೆಜೋಳಾಗ ಎಣ್ಣೆ ಹೊಡ್ಯಾಕ್ರಿ. ಶಾವಿಗೆ ಪುಡಿ ರೀ ಹಾಗೂ 19 ಗೊಬ್ಬರ ರೀ. ಹಿಂದ ನೋಡ್ರಿ ನಮ್ದೆಲ್ಲ ಮೆಕ್ಕೆಜೋಳ, ಇದಕ್ಕೆ ಎಣ್ಣೆ ಹೊಡ್ಕೊಂಡ್ರಿ. ಇವತ್ತು ಹಾಕಂಬರಿ 19 ಗೊಬ್ಬರ ರೀ. ಇದಾಗ 7 ಪಂಪ್ ಮಾಡಿ ನೋಡ್ರಿ. ಇಟ್ಟೆ 2 ಬಾಟ್ಲ್ ಸೇರಿ ಒಂದು 14 ಪಂಪ್ ಮಾಡಿ ನೋಡ್ರಿ. ಇವು ಶಾವಿಗೆ ಪುಡಿ ರೀ. ಶಾಂಪು ಎದಕ್ಕೆ ಹಾಕ್ಲಾಕಂತಂದ್ರೆ ಮೆಕ್ಕೆಜೋಳ ಅವು ಸುಳ್ಯ ನೋಡ್ರಿ, ಅದ್ರ ಒಳಗೆ ನೀರು ಹವಿಗೆ ಹೋಗ್ಬೇಕಂತ್ರಿ ಹಾಕ್ಲಾಕ್ತೀವಿ ನೋಡ್ರಿ. ಯಾಕಂದ್ರೆ ಜಾರಿ ಹೋಗ್ಬೇಕ್ರಿ. ಇವು ಶಾವಿಗೆ ಪುಡಿ ಹಾಕಿ ನೋಡ್ರಿ, ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. 2 ಪಂಪ್ ಅದ ನೋಡ್ರಿ. ಆ ಪಂಪಿಗೆ ಒಂದು ಪಂಪಿಗೆ ಒಂದು ಶಾಂಪು ನೋಡ್ರಿ. ಸುರತ್ನಾಗ ಮಿಕ್ಸ್ ಮಾಡ್ಕೋರಿ. ಶಿಸ್ತಾಗಿ 2 ಮಿಕ್ಸ್ ಗೊಬ್ಬರನೂ ಮಿಕ್ಸ್ ಮಾಡ್ರಿ ಹಾಗೂ ಶಾವಿಗೆ ಪುಡಿ ಮಿಕ್ಸ್ ಮಾಡ್ಕೊರಿ. ಈಗ ಈ ಥರ ಆಗೈತ್ರಿ ಮೆಕ್ಕೆಜೋಳಾಗ ರೀ, ಹತ್ತದ್ರಿ. ಅದಕ್ಕೆ ಎಣ್ಣೆ ಹೊಳತ್ ನೋಡ್ರಿ. ಶಾವಿಗೆ ಪುಡಿ 19 ಗೊಬ್ಬರ ರೀ, ಮತ್ತೊಂದು ಶಾಂಪು ರೀ. ಒಂದು ಪಂಪಿಗೆ ಒಂದು ಶಾಂಪು. ನಿಮ್ಮದು ಈ ಥರ ಆಗೈತೆ ಅಂತ ತಿಳ್ಕೊರಿ, ನೀವು ಹೊಡ್ರಿ ಎಣ್ಣೆ ತಂದು. ಈಗ ರೀ ಚಾಲು ಆಗ್ಯದ ನೋಡ್ರಿ ನಮ್ಮ ಎಣ್ಣೆ ಹೊಡ್ಯೋದ್ರಿ. ಈಗ ಈ ಥರ ಹೊಡಿಬೇಕು, ಶಿಸ್ತಾಗಿ ಹೊಡ್ಬೇಕು ನೋಡ್ರಿ ಎಣ್ಣೆ ರೀ. ಎಲ್ಲ ತೊಳಸಿ ಬಿಡ್ರಿ, ಆ ಥರ ಹೊಡ್ರಿ ಎಣ್ಣೆ.